ಈ ಪ್ರಪಂಚದಲ್ಲಿ ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ಅದೊಂದಕ್ಕೆ ಬಿಟ್ಟರೆ ಅದು ಯಾವುದಂದರೆ ಅದುವೇ ಮರಣ. ಇವತ್ತು ಮರಣದಿಂದ ಮನುಷ್ಯನು ಪಾರಾಗಲು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಾನಾಗ್ಬೋದು, ಕೇಳ್ತಿರುವ ನೀನಾಗ್ಬೋದು, ನಮಗಿಂತ ಮುಂದೆ ಹೋಗಿರೋರಾಗಿರ್ಬೋದು, ಅಥವಾ ನಮ್ಮ ನಂತರದಲ್ಲಿ ಹೋಗುವರಾಗಿರ್ಬೋದು. ಮರಣ ಮಾತ್ರ ನಿಶ್ಚಯನೇ. ಡೆತ್ ಇಸ್ ಗ್ಯಾರಂಟಿ ಇನ್ ದಿಸ್ ವರ್ಲ್ಡ್. ಅದನ್ನು ಮೀರಿಸುವ ಶಕ್ತಿ ಯಾವೊಬ್ಬ ಮನುಷ್ಯನಿಗೂ ಇಲ್ಲ. ಅದು ಪ್ರತಿಯೊಬ್ಬನಿಗೆ ಬಂದೇ ಬಂತದೆ. ಅದು ಗ್ಯಾರಂಟಿ ಆಗಿಬಿಟ್ಟಿದೆ. ಆದರೆ ಅದು ಗ್ಯಾರಂಟಿಗಿಂತ ಇನ್ನೊಂದು ಬೆಸ್ಟ್ ಗ್ಯಾರಂಟಿ ಇದೆ. ಅದೇನೆಂದರೆ, ತಂದೆ ತನ್ನ ಮಗನ ಶರೀರವನ್ನು ಸಮಾಧಿಲಿಟ್ಟು ನಂತರ 3 ದಿನದ ನಂತರ ಹೊರಗೆ ತೆಗೆದು ಹೇಳ್ತಿದ್ದಾನೆ. ಏನಂದರೆ, ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ ಎಂಬುದಾಗಿ. ಇವತ್ತು ಮನುಷ್ಯನನ್ನು ಮರಣಗೊಳಿಸುವಂಥ, ಸಾವನ್ನು ತರುವಂಥ ಪಾಪವನ್ನು ಗೆದ್ದು ಯೇಸು ಕ್ರಿಸ್ತನ ಭೂಮಿ ಮೇಲೆ ಬಂದಿದ್ದಾರೆ. ಮಾತ್ರ ಅಲ್ಲ, ಮರಣನು ಗೆದ್ದು ಬಂದಿದ್ದಾರೆ. ಇವತ್ತು ಆತನ ನಂಬುವ ಪ್ರತಿಯೊಬ್ಬನಿಗೂ ಇವತ್ತು ಮರಣ ಇಲ್ಲ. ಅದು ಒಂದು ಗ್ಯಾರಂಟಿ. ಅದು ಪರಲೋಕ ರಾಜ್ಯ ಯೇಸು ಸ್ವಾಮಿ ನಂಬಿದ ಎಲ್ಲ ಮಕ್ಕಳಿಗೆ ಕೊಡುವರಾಗಿದ್ದಾರೆ. ಯಾಕೆಂದರೆ ಆತನು ಇವತ್ತಿನವರೆಗೂ ಜೀವಿಸ್ತಾ ಇದ್ದಾರೆ. ಇವತ್ತು ನಮಗೊಂದು ನಿಶ್ಚಯ ಇದೆ, ನಮಗೊಂದು ಗ್ಯಾರಂಟಿ ಇದೆ. ಏನಂದರೆ, ಈ ಲೋಕ ಬಿಟ್ಟು ಹೋದ ನಂತರ ನಾವು ಪುನರುತ್ಥಾನ ಆಗ್ತೇವೆ. ನಂತರವಾಗಿ ನಾವು ರೂಪುಗೊಳ್ತೇವೆ. ನಮ್ಮ ಶರೀರ ರೂಪುಗೊಂಡು ನಾವು ಕಾಣದೇ ಇರುವಂಥ ಯೇಸು ಕ್ರಿಸ್ತನನ್ನು ಪರಲೋಕದಲ್ಲಿ ಒಂದು ದಿನ ನಾವು ಕಾಣ್ತೇವೆ. ಅದೇ ನಾನು ನಿಮಗೆ ಕೊಡುವಂಥ ಒಂದು ಗ್ಯಾರಂಟಿ ಆಗಿದೆ. ಯಾಕೆಂದರೆ ಆತನನ್ನು ನಾವು ಗುರುತಿಡ್ತೇವೆ, ಮುಟ್ತೇವೆ, ಮಾತಾಡ್ತೇವೆ. ಆತನು ನಮ್ಮಾಗೇ ಇದ್ದಾನೆ ಎಂಬುದಾಗಿ ಆ ದಿನದಲ್ಲಿ ನಾವು ಕಂಡುಕೊಳ್ತೇವೆ. ಆದ್ದರಿಂದ ಮರಣವು